ಎಷ್ಟೋ ಸಂಸಾರಗಳಲ್ಲಿ ಗಂಡ ಹೆಂಡ್ತಿಗೆ ಮರ್ಯಾದೆ ಕೊಡ್ತಾ ಇರಲ್ಲ, ಹೆಂಡ್ತಿ ಗಂಡನಿಗೆ ಮರ್ಯಾದೆ ಕೊಡ್ತಾ ಇರಲ್ಲ. ಸಮಾಜದಲ್ಲೂ ಅಷ್ಟೇ ಎಷ್ಟೋ ಜನ ಕೆಲವು ವ್ಯಕ್ತಿಗಳಿಗೆ ಕೊಡ್ತಕ್ಕಂಥ ಮರ್ಯಾದೆ ಇನ್ನು ಕೆಲವು ವ್ಯಕ್ತಿಗಳಿಗೆ ಸಿಗ್ತಾ ಇರಲ್ಲ, ಮರ್ಯಾದೆ ಕೊಡ್ತಾ ಇರಲ್ಲ, ಸಿಗ್ತಾ ಇರಲ್ಲ ಕೂಡ. ಸೊ ಮರ್ಯಾದೆ ಯಾಕೆ ಕೊಡ್ತಾ ಇರಲ್ಲ, ಏನು ಕಾರಣ, ಮರ್ಯಾದೆ ಸಿಗಬೇಕಂದ್ರೆ ಏನು ಮಾಡಬೇಕು, ಈ ಕನ್ಫ್ಯೂಷನ್ಸ್ ಇದ್ದರೆ ಸೊ 3 ಟಿಪ್ಸ್ನ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಟಿಪ್ಸ್ ಇದೆ. ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸೊ ಇದು ಎಲ್ಲನೂ ಕೂಡ ಜಸ್ಟ್ ನಾನು ಅನಾಲಿಸಿಸ್ ಮಾಡಿ ಪಾಯಿಂಟ್ನ ಬರೆದಿರುವಂಥದ್ದು. ಫಸ್ಟ್ ಪಾಯಿಂಟ್ ನೋಡೋಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಸಣ್ಣದಾಗಿ ಒಂದು ಲೈಕ್ ಮಾಡಿ ಅಷ್ಟೇ. ಫಸ್ಟ್ ಪಾಯಿಂಟ್ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಮೊದಲನೇ ಕೆಲಸನೇ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ನೋಡಿ, ನೀವೇನು ಮರ್ಯಾದೆ ಬೇಕು ಅಂತಿರ್ತೀರೋ ಅದು ತಗೋಬೇಕು. ಎಲ್ಲರೂ ಪ್ರತಿಯೊಬ್ಬರು ಕೂಡ ಮರ್ಯಾದೆನ ಬಯಸಿರ್ತೀವಿ. ಆ ಮರ್ಯಾದೆ ಸಿಗಬೇಕಂದ್ರೆ ಫಸ್ಟು ಆರೋಗ್ಯ ಚೆನ್ನಾಗಿರಲಿ, ರೈಟ್. ಈಗ ನೋಡಿ, ಈ ಸಮಾಜದಲ್ಲಿ ನಮ್ಮ ವ್ಯಕ್ತಿತ್ವ ಕಾಣೋಕ್ಕಿಂತ ಮುಂಚೆ ನಮ್ಮ ಅಪಿರಿಯನ್ಸ್ ಕಾಣೋದೇನು, ದೇಹ. ಆ ದೇಹ ದಷ್ಟಪುಷ್ಟವಾಗಿ ಚೆನ್ನಾಗಿರ್ಬೇಕು, ಲೈಕ್ ಫಿಟ್ಟಾಗಿ ಚೆನ್ನಾಗಿರಬೇಕು. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ಬ ಆಕಾರದಲ್ಲಿ ದಪ್ಪ ದಷ್ಟಪುಷ್ಟ ಇರತಕ್ಕಂಥ ವ್ಯಕ್ತಿ, ಅವನಿಗೆ ಕೊಡುವಂಥ ಮರ್ಯಾದೆ ಇನ್ನು ತುಂಬ ವೀಕಾಗಿ ಹೆಂಗೋ ಒಂದು ಕಾಯಿಲೆ ಬಂದಿರೋ ಥರ ಇರ್ತಕ್ಕಂಥ ವ್ಯಕ್ತಿ ನೋಡಿದಾಗ ಅವನಿಗೆ ಕೊಡುವಂಥ ಮರ್ಯಾದೆ ಹೇಗಿರುತ್ತೆ ಅಂದರೆ, ಇದು 90% ರೇಷೋ ಏನಿರುತ್ತೆ ಅಂದರೆ, ಒಬ್ಬ ದಷ್ಟಪುಷ್ಟವಾಗಿರ್ತಕ್ಕಂಥ ವ್ಯಕ್ತಿ ನೋಡಿದ ತಕ್ಷಣ ಸ್ವಲ್ಪ ಭಯ ಬೀಳ್ತಾರೆ, ಒಂದು ಮರ್ಯಾದೆ ಕೊಡಬೇಕು ಅನ್ನೋದಿರುತ್ತೆ. ತುಂಬ ವೀಕ್ ಇರ್ತಕ್ಕಂಥ ವ್ಯಕ್ತಿ ನೋಡಿದಾಗ ಎಲ್ಲೋ ಒಂದು ಕಡೆ ಭಯ ಅನ್ನೋದಿರಲ್ಲ, ಅಂಜಿಕೆ ಅನ್ನೋದಿರಲ್ಲ, ಮರ್ಯಾದೆ ಕೂಡ ಕೊಡೋಲ್ಲ. ಮೊದಲನೇದಾಗಿ ಅಪೀರಿಯನ್ಸಲ್ಲಿ ನೀವು ಚೆನ್ನಾಗಾದರೆ ಆರೋಗ್ಯವಾಗಿರ್ಬೇಕು ನಾವು, ಅದೇ ನಮಗೆ ಕಾನ್ಫಿಡೆನ್ಸ್ ಕೊಡ್ತಾ ಹೋಗುತ್ತೆ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ತಾ ಹೋಗ್ಬೇಕು. ಮೊದಲನೇ ಕೆಲಸನೇ ನಮಗೆ ಮರ್ಯಾದೆ ಸಿಗಬೇಕು ಅಂದರೆ, ನಾವು ಮರ್ಯಾದೆ ತೊಗೋಬೇಕಂದ್ರೆ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟಿಗೆ ನೋಡೋಣ, ದುಡಿಮೆ ಅನ್ನೋದು ನಿರಂತರವಾಗಿರ್ಬೇಕು. ನೋಡಿ, ಈ ಸಮಾಜದಲ್ಲಿ ಇವತ್ತು ಯಾರೋ ಒಬ್ಬ ಅಧಿಕಾರಿ ಬಂದಾಗ, ಒಂದು ಊರಲ್ಲಿ MLA ಅಥವಾ IPS ಅಧಿಕಾರಿನೋ ಯಾರೋ ಬಂದಾಗ ಜನ ಸುತ್ತ ಸರೌಂಡಿಂಗಲ್ಲಿರ್ತಾರೆ. ಯಾಕೆ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಯಾರೋ ಸೆಲೆಬ್ರಿಟಿ ಬಂದಾಗ ಅವರಲ್ಲಿ ಅಧಿಕಾರ, ಸೆಲೆಬ್ರಿಟಿ ಅನ್ನೋದೊಂದು ಸ್ಟಾರು ಅಥವಾ MLA ಅನ್ನೋದೊಂದು ಅಧಿಕಾರ. ಸೊ ಅದಿದ್ದಾಗ ಮಾತ್ರ ಜನಗಳು ಒಂದು ಮರ್ಯಾದೆ ಕೊಡ್ತಾರೆ, ರೈಟ್. ಅಂದರೆ ಇಲ್ಲಿ ನಿರಂತರವಾಗಿ ನಮ್ಮ ಪೋಸ್ಟಿಗೆ, ನಮ್ಮ ದುಡಿಮೆಗೆ ಮರ್ಯಾದೆ ಕೊಡುವಂಥದ್ದು. ಸೊ ನಾವು ನಿರಂತರವಾಗಿ ದುಡಿತಾ ಇರಬೇಕು. ನೀವೇನೇ ಕೆಲಸ ಮಾಡ್ತಾ ಇರಲಿ, ಬಟ್ ಒಂದು ಸೋರ್ಸ್ ಆಫ್ ಇನ್ಕಮ್ ನಿಮಗೆ ಕಂಟಿನ್ಯೂಸ್ ಆಗಿದ್ದರೆ ಮನೇಲೂ ಮರ್ಯಾದೆ ಇರುತ್ತೆ, ಆ್ಯಂಡ್ ಹೊರಗಡೆ ಸಮಾಜದಲ್ಲೂ ಕೂಡ ಒಂದು 101% ಒಂದು ಮರ್ಯಾದೆ ಅನ್ನೋದು ಇದಿರುತ್ತೆ. ಯಾರು ಸೋಂಬೇರಿ ಇರ್ತಾರಲ್ಲ ಅವ್ರಿಗೆ ಮರ್ಯಾದೆ ಕೊಡ್ತಾರೆ ಜನ. ಈಗ ಖಾಲಿ ಹೆಂಗೆ ಯಾರೋ ಅಪ್ಪನ ದುಡ್ಡಲ್ಲಿ ತಿನ್ಕೊಂಡು ಖಾಲಿ ಕೂತಿದ್ದಾನೆ ಅದು ಇದು ಮಾತಾಡ್ತಾರೆ ಜನ. ಯಾರೇ ಮಗಳಿಗೆ ಮಾತಾಡಲಿ, ಅಪ್ಪನಿಗೆ ಮಾತಾಡಲಿ. ಸೊ ಇಲ್ಲಿ ನಾವೇನು ಕೆಲಸ ಮಾಡ್ತಾ ಇದ್ದಾಗ ಜನ ನಮ್ಮನ್ನು ನೋಡೋ ರೀತಿ ಬೇರೆ. ಇದು ನಿಮಗೂ ಕೂಡ ಪ್ರಾಕ್ಟಿಕಲ್ ಅನುಭವ ಆಗಿರುತ್ತೆ, ಎಸ್ ಆರ್ ನೋ? ಸೊ ಸೆಕೆಂಡ್ ಏನಂತಂದರೆ, ದುಡಿಮೆ ನಿರಂತರವಾಗಿರಬೇಕು. ಸ್ಟಿಲ್ ನಾವು ಸಾಯೋ ತನಕನೂ ಕೂಡ ಏನೋ ಒಂದು ದುಡಿಮೆ ಮಾಡ್ತಾ ಇರಬೇಕು. ಥರ್ಡ್ ಪಾಯಿಂಟ್ ನೋಡೋಣ, ಏನಂದರೆ ವ್ಯಕ್ತಿತ್ವ ಚೆನ್ನಾಗಿಟ್ಕೊಳ್ಳಿ. ತುಂಬ ಮುಖ್ಯ ಇರುತ್ತೆ ಇದು ಕೂಡ. ಈ 3 ಪಾಯಿಂಟ್ ತುಂಬ ಮುಖ್ಯ ಇರುತ್ತೆ. ವ್ಯಕ್ತಿತ್ವ ಅಂತ ಹೇಳಿದ್ರೆ ನಾವು ಮಾತಾಡುವಂಥ ಮಾತಾಗಿರ್ಬೋದು, ಅದಕ್ಕೊಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಕಮ್ಯುನಿಕೇಟ್ ಮಾಡುವಂಥ ಒಂದು ಸ್ಕಿಲ್ ಆಗಿರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅಥವಾ ನೀವಿರ್ತಕ್ಕಂಥ ಒಂದು ಗ್ರೂಪ್ ಆಗಿರ್ಬೋದು. ಇದೆಲ್ಲನೂ ಕೂಡ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ದಾರಿ ಮಾಡಿಕೊಡ್ತಾರೆ. ನಿಮ್ಮ ವ್ಯಕ್ತಿತ್ವ ಜಸ್ಟ್ ಈಗ ಗಾಂಧೀಜಿಯವರು ಅಂದ ತಕ್ಷಣ ಒಂದು ಸತ್ಯ, ಅಹಿಂಸೆ ಇದ್ರ ಬಗ್ಗೆ ಮಾತಾಡ್ತಾರೆ, ರೈಟ್. ಇದೊಂದು ಎಕ್ಸಾಂಪಲ್ ಕೊಟ್ಟೆ. ಅಂದರೆ ನಿಮ್ಮನ್ನು ಆ ಬ್ರ್ಯಾಂಡಲ್ಲಿ ನೋಡಬೇಕು, ಆ ವ್ಯಕ್ತಿತ್ವ ಹಂಗಿರ್ಬೇಕು ನಿಮ್ಮದು. ಸೊ ಅದು ನೋಡಿ, ಆರೋಗ್ಯ ಚೆನ್ನಾಗಿಟ್ಕೊಂಡು, ದುಡಿಮೆ ಚೆನ್ನಾಗಿಟ್ಕೊಂಡು, ವ್ಯಕ್ತಿತ್ವ ಚೆನ್ನಾಗಿಲ್ಲ ಅಂದರೂ ಕೂಡ ಜನ ಮರ್ಯಾದೆ ಕೊಡಲ್ಲ. ಇದು ಮುಖ್ಯ ಆಗುತ್ತೆ. ಆ ವ್ಯಕ್ತಿತ್ವ ಹೇಗಿರ್ಬೇಕಂದ್ರೆ, ನೀವು ಆಡುವಂಥ ಬಳಸುವಂಥ ಪದಗಳು, ಆಡುವಂಥ ಮಾತು, ಸಿಚುವೇಶನ್ ನೋಡ್ಕೊಂಡು ಮಾತಾಡುವಂಥದ್ದು, ಒಂದು ನ್ಯಾಯ ನೀತಿ, ಒಂದು ಪಂಚಾಯತಿಗೆ ಹೋಗಿದ್ರೆ ಅಲ್ಲಿ ಮಾತಾಡುವಂಥ ಮಾತಾಗಿರ್ಬೋದು, ಇವೆಲ್ಲನೂ ಕೌಂಟ್ ಆಗುವಂಥದ್ದು. ಯಾವುದೋ ಒಂದು ವಿಚಾರದಲ್ಲೂ ಕೂಡ ವ್ಯಕ್ತಿತ್ವ ಆಗಲ್ಲ. ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಈಗ ಯಾರೋ ಸತ್ತಿರ್ತಕ್ಕಂಥ ಮನೆಗೆ ಹೋದಾಗ ಅಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಅಲ್ಲಿ ಹಾಕಿರ್ತಕ್ಕಂಥ ಉಡುಪುಗಳು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ನಿಮಗೆ ಮರ್ಯಾದೆ ಬೇಕು ಅಂತ ಹೇಳಿದ್ರೆ, ಸೊ ಈ 3 ಟಿಪ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನೇನು ಎಕ್ಸ್ಟ್ರಾ ಮಾಡಬೇಕಾಗಿಲ್ಲ ನಮ್ಗೆ ಮರ್ಯಾದೆ ಬೇಕು ಅಂದರೆ. ಸೊ ಇದರಲ್ಲೇ ಇರುವಂಥದ್ದು. ಇದನ್ನು ಕರೆಕ್ಟಾಗಿ ನಾವು ಏನೇನು ಮಿಸ್ಟೇಕ್ ಆಗಿದೆ ಅಥವಾ ಏನೇನು ಹೆಚ್ಚು ಇದೆ, ಏನೇನು ಕಡಿಮೆ ಇದೆ ನಾವು ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋದರೆ 100% ಮನೇಲೂ ಕೂಡ ಮರ್ಯಾದೆ ಇರುತ್ತೆ, ಆ್ಯಂಡ್ ಸೊಸೈಟಿನಲ್ಲೂ ಕೂಡ ಮರ್ಯಾದೆ ಇರುತ್ತೆ. ಸ್ನೇಹಿತರೆ, ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಜಸ್ಟ್ ಕಾಮೆಂಟ್ ಮಾಡಿ. ಸಣ್ಣ ಸಣ್ಣ ವಿಚಾರಗಳಲ್ಲಿ ತುಂಬ ಅಡಗಿರುತ್ತೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ಎಲ್ಲ ವಿಡಿಯೋಗಳಲ್ಲೂ ಕೂಡ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.